ಪ್ರಜ್ವಲ್ ರೇವಣ್ಣನ ಪ್ರಕರಣ ಇದೆಯಲ್ಲ, ಎಂದೂ ನಾವು ಕೇಳರಿಯದಂತಹ ಒಂದು ವಿಕೃತವಾದಂತಹ ಘಟನೆ. ಈ ಘಟನೆಯ ಬಗ್ಗೆ ಇಡೀ ದೇಶ ಅಲ್ಲ, ಕರ್ನಾಟಕ ಅಲ್ಲ, ದೇಶ ಅಲ್ಲ, ವಿದೇಶದಲ್ಲೂ ಅದು ಸುದ್ದಿಯಾಗಿ ಬಹಳಷ್ಟು ಕರ್ನಾಟಕ ಅಂತಂದರೆ ಕೆಟ್ಟ ಒಂದು ಹೆಸರು ತರುವಂಥ ಕೆಲಸ ಮಾಡ್ದ ಹುಡುಗ. ಅವರ ತಾತ ದೇಶಕ್ಕೆ ಪ್ರಧಾನಿಯಾಗಿ ಹೆಸರು ತಂದಂಥವ್ರು. ಅಂಥವರ ಮೊಮ್ಮಗ ಈ ಥರ ಮಾಡ್ತಾನೆ ಅಂತ ಅನ್ನೋದು ಯಾರ ಕಲ್ಪನೆಯಲ್ಲೂ ಇರಲಿಲ್ಲ. ಇಂತಹ ವಿಕೃತಿ ಮೆರೆಯೋದಿದೆಯಲ್ಲ, ಅದು ಒಂದು ರೇವಣ್ಣ ಅವರ ಮತ್ತು ಪ್ರಜ್ವಲ್ ಅವರ ಒಂದು ರೀಜೆನ್ಸಿಯಲ್ಲಿ ಅದು ಹಿಂದೆ ಗಣಿದೊಳಗರದು ಒಂದು ಇದಾಗಿತ್ತು. ಅವ್ರದ್ದೇ ಒಂದು ಪ್ರಾಂತ್ಯ ಆಗಿತ್ತು. ಇದು ಅವ್ರದ್ದೇ ಅನ್ನೋಷ್ಟು ಆಗಿದ್ದರಿಂದ ಅವನಿಗೆ ಆ ಬಲ ಬಂದಿದೆ. ಆ ಬಲ ಬಂದು ಮಾಡಿರುವಂಥ ವಿಕೃತಿಯನ್ನು ಅವನು ಒಪ್ಕೊಂಡು ಸರೆಂಡರ್ ಆಗಬೇಕು. ಅದು ಬಿಟ್ಟು ವಿದೇಶಕ್ಕೆ ಹೋಗಿ ಕುತ್ಕೊಳ್ಳೋದಿದೆಯಲ್ಲ, ಅದಕ್ಕೆ ಬೆಂಬಲವಾಗಿ ನಿಂತಹ ಪಕ್ಷಗಳಾಗಲಿ ವ್ಯಕ್ತಿಗಳಾಗಲಿ ಇಲ್ಲಿ ನಾವು ಅವರನ್ನು ಎಕ್ಸ್ಪೋಸ್ ಮಾಡಲೇಬೇಕಾಗುತ್ತೆ. ಯಾವುದಾದ್ರೂ ಒಳ್ಳೆಯದಕ್ಕೆ ಅವರು ಹೆಲ್ಪ್ ಮಾಡಲಿ, ನಾವು ಅವರನ್ನು ಸ್ವಾಗತಿಸ್ತೀವಿ. ಯಾರು ಈ ಕೆಟ್ಟ ಘಟನೆಗಳಿಗೆ ಸ್ಪಂದಿಸ್ತಾರೋ ಅವರಿಗೆ ನಾವು ವಿರೋಧಿಸಲೇಬೇಕು. ಅವ್ರು ಯಾರೇ ಆಗಲಿ, ಕುಮಾರಣ್ಣೇ ಆಗಲಿ, ರೇವಣ್ಣನೇ ಆಗಲಿ, ಅಥವಾ PM ಮೋದಿನೇ ಆಗಲಿ, ಅವರಿಗೆಲ್ಲ ನಾವು ವಿರೋಧಿಸಲೇಬೇಕು. ಅದಕ್ಕಿಂತ ಹೆಚ್ಚಾಗಿ ರಾಜಕೀಯಕ್ಕೆ ಮಹಿಳೆಯನ್ನು ಯಾವ ರೀತಿ ಬಳಸ್ಕೊಳ್ತಾ ಇದ್ದಾರೆ. ನೇಹಾ ಕೊಲೆ ಪ್ರಕರಣದಲ್ಲಿ ಇದೇ BJPಯವರು, ಇದೇ JDSನವರು ಎಲ್ಲರೂ ಹೋಗಿ ಮನೆಗೆ ಹೋಗಿ ಸಾಂತ್ವನ ಹೇಳಿದರು. ಆದರೆ ಇಷ್ಟು 3,000 ಪ್ರಕರಣಗಳಾಗಿ ಆ ಮಹಿಳೆಯರು ತಾವು ಸುಯಿಸೈಡ್ ಮಾಡ್ಕೋಬೇಕು, ಏನು ಮಾಡಬೇಕು ಮುಖ ತೋರಿಸಿದಂಥ ಸ್ಥಿತಿ ಬಂದಿದೆ. ಇದೆಲ್ಲಕ್ಕೆ ಕಾರಣ ಆದಂಥ ಪ್ರಜ್ವಲ್ನನ್ನು ಬಿಟ್ಕೊಂಡಿದ್ದಾರಲ್ಲ, ಇದನ್ನೇನು ಅನ್ನೋಣ? ಇದಕ್ಕೆ ಸರ್ಕಾರದ ವೀಕ್ನೆಸ್ಸು, ಪಕ್ಷಗಳ ಇದಕ್ಕೆ ಕೇಂದ್ರ ಸರ್ಕಾರ ಮುಖ್ಯ ಹೊಣೆಗಾರ. ಅವನಿಗೆ ಯಾಕೆ ಕೊಟ್ಟರು ಹೋಗೋದಕ್ಕೆ, ವಿದೇಶಕ್ಕೆ ಹೋಗೋದಕ್ಕೆ ಯಾಕೆ ಕೊಟ್ಟರು ಪಾಸ್? ಅವರಿಗೆ ಅನುಮತಿ ಯಾಕೆ ಕೊಟ್ಟರು? ಅನುಮತಿ ಕೊಟ್ಟದ್ದು ತಪ್ಪಲ್ವಾ? ಈ ಮೋದಿ ಒಂದು ರೀಜೆನ್ಸಿಗೆ ಅವರು ಈ JDS ಮರ್ಜ್ ಮಾಡ್ಕೊಂಡು ಹೋದ್ರಲ್ಲ, ಅದ್ರ ಹಿಂದೆ ಇದೇ ರಾಜಕಾರಣ ಇರಬೇಕು ಅಂತ ನನಗೆ ಡೌಟು. 30 ಹೋರಾಟ ಕೂಡ ನಾವು ಮಹಿಳೆಯರನ್ನು ರಾಜಕೀಯಕ್ಕೆ ಬಳಸ್ಕೊಳ್ತಾ ಇರೋ ರೀತಿ, ಅವರ ವೋಟ್ ಬ್ಯಾಂಕ್ಗಳಾಗಿ ಮಾಡ್ಕೊಳ್ತಾ ಇದ್ದಾರೆ. ನೇಹಾ ಕೊಲೆ ಆಯಿತು, ಆ ಕೊಲೆನ ಓಟಾಗಿ ಪರಿವರ್ತಿಸ್ಕೊಳ್ಳೋದಕ್ಕೆ ಅವರು ಮನೆಗಳಿಗೆ ಹೋದರು. ಸಂತ್ರಸ್ತೆಯವರ ಮನೆಗೆ ಹೋಗಿ ಸಾಂತ್ವನ ಹೇಳಿದ್ದಾರೆ ಇವರು. ಯಾರಿಗೆ ನಾವು ನಮ್ಮವರು ಅಂತ ಅಂದ್ಕೊಂಡು ಓಟ್ ಹಾಕ್ಕೊಂಡು ಬಂದೀವೋ ಅವರು ನಮಗೆ ವಿರೋಧ ಮಾಡ್ತಾ ಇದ್ದಾರೆ, ನಮ್ಮ ಜನಗಳಿಗೆ ಓಟ್ಗಳಿಗೋಸ್ಕರ ಬಳಸ್ಕೊಳ್ತಾ ಇದ್ದಾರೆ ಮಹಿಳೆಯರಿಗೆ ಅಂದಾಗ ನಾವು ಅದನ್ನು ವಿರೋಧಿಸ್ತೀವಿ. 30ನೇ ತಾರೀಕು ಪ್ರಜ್ವಲ್ ರೇವಣ್ಣನ ರೀಜೆನ್ಸಿಗೆ ಹೋಗಿ ನಾವಲ್ಲಿ, ನೀನು ಗಂಡಸಾಗಿದ್ದರೆ ಬಾ, ಅಲ್ಲಿ ನಾವು ಅಲ್ಲೇ ನೋಡ್ಕೊಳ್ತೀವಿ ನಿನಗೆ. ಇಲ್ಲ ಅಂತಂದರೆ ನೀನು ಹೇಡಿ ಹಂಗೆ ಓಡಿ ಹೋಗಿದೆಯಲ್ಲ, ಮುಖ ಇಲ್ದವನು ಅಂತ ಬೈತೀವಿ ಅಷ್ಟೇ. ಓಕೆ ಸರ್.